ಅವರೆಕಾಳು ಮಿಕ್ಸ್ಚರ್ನ ಮನೆಯಲ್ಲೇ ಮಾಡೋದು ಹೇಗಂತ ನಿಮಗೆಲ್ಲ ಗೊತ್ತಿದೆಯಾ? ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಎಂಡ್ ತನಕ ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಫಸ್ಟಿಗೆ ಅವರೆಕಾಳನ್ನ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅದು ಸಿಪ್ಪೆ ಬಿಡಿಸಿ ಅದನ್ನೊಂದು ಸಪ್ರೇಟಾಗಿ ಒಣಗೋಕೆ ಹಾಕು. ಇದೊಂದು 5 ನಿಮಿಷ ಒಣಸಿದ್ರೆ ಸಾಕು, ಏನು ಜಾಸ್ತಿ ಬೇಡ. ಅದ್ರ ಜೊತೆಗೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಆಮೇಲೆ ಜಜ್ಜಿರೋದೊಂದು 7-8 ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಇಷ್ಟಿದ್ರೆ ಸಾಕು ನಿಮ್ಮ ಮನೇಲಿ ಫುಲ್ ಫ್ರೆಶ್ ಆಗಿ ಅವರೆಕಾಳು ಮಿಕ್ಸ್ಚರ್ನ ಮಾಡ್ಕೊಳ್ಳಕ್ಕ. ನಾನು ಆ್ಯಕ್ಚುಲಿ ಒಲೆಯಲ್ಲಿ ಮಾಡೋದು, ಅದೊಂಥರ ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ ಅಂದೇಳಿ ಹೇಳಿ. ಸೊ ಹಂಗಾಗಿ ಫಸ್ಟಿಗೆ ಎಂಥ ಎಣ್ಣೆ ಹಾಕೊಂಡು ಒಂದು ಬಾಣಲಿಗೆ ಅದಕ್ಕೆ ಒದಕ್ಕೂ ಅವರೆಕಾಳು ಹಾಕ್ಕೋಬೇಕಾಗುತ್ತೆ. ಸೊ ಅವರೆಕಾಳು ಇದು ಹೆಂಗೆ ಬೆಂದಿದೆ ಅಂತ ಗೊತ್ತಾಗಬೇಕಂತಂದರೆ ಫಸ್ಟಿಗೆ ಅದು ಫುಲ್ ಕೆಳಗಡೆನೇ ಇರುತ್ತೆ. ಸೊ ಯಾವಾಗ ಅದು ಮೇಲೆ ಬಂದು ಫ್ಲೋ ಆಗೋಕ್ಕೆ ಶುರು ಆಗುತ್ತಲ್ಲ, ಸೊ ಆವಾಗ ಅವರೆಕಾಳು ಬೆಂದಿದೆ ಅಂತ ಅರ್ಥ, ಅಂದರೆ ಫುಲ್ಲು ಗರಮ್ ಆಗಿರುತ್ತೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಅದೊಂದು ಆಗೋಕ್ಕೂ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ. ಅದ್ರ ಜೊತೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಅದನ್ನು ಕೂಡ ನೀವು ಎಣ್ಣೆಗೆ ಹಾಕಿ ಫುಲ್ಲು ಎಲ್ಲ ಹೊರ್ಕೊಂಡು ಸಪ್ರೇಟಾಗಿ ಇಟ್ಕೊಂಡ್ಕೊ. ಅದೆಲ್ಲ ಆದ್ರ ಮೇಲೆ ನೀವು ಮನೇಲಿ ಒಂದು ಗಮ್ಮತ್ತಲ್ಲಿ ಒಂದು ಅವರೆಕಾಳು ಮಿಕ್ಸ್ಚರ್ನ ನೀವೇ ಮಾಡ್ಕೊಂಡು ತಿನ್ಲಕ್ಕೆ ಸ್ನ್ಯಾಕ್ಸಿಗೂ ಮತ್ತು ಎಣ್ಣೆ ಕುಡುಗಂತೂ ಮಾಡಿಸಿದ್ದಂಥ ಸ್ನ್ಯಾಕ್ಸ್ ಇದು. ಸೊ ಅದಾದ್ರ ಮೇಲೆ ಅದನ್ನೊಂದು ಬಾಣಲಿಗಂತೂ ಯಾವ್ದಾದ್ರು ತಪ್ಪಲೆಗೆ ಹಾಕ್ಕೊಂಡು ಅದ್ರ ಜೊತೆ ಗರಂ ಮಸಾಲ, ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ನಿಮ್ದಿಲ್ಲ ಅವರೆಕಾಳು ಮಿಕ್ಸ್ಚರ್ ಗಮ್ಮತ್ತಲ್ಲಿ ರೆಡಿ ಆಯ್ತು. ಸೊ ಇದೇ ರೀತಿ ನಾನು ಕೂಡ ಇವತ್ತು ಮನೇಲಿ ಒಂದು ಟ್ರೈ ಮಾಡು ಅಂದೇಳಿ ಹೇಳ್ಕೊಂಡೆ ಒಂದು ಸಿಂಪಲ್ಲಾಗಿ ಒಂದು ಮಾಡಿದೆ. ಎಲ್ಲರೂ ಭಾರಿ ಖುಷಿಯಲ್ಲಿ ತಿಂದ್ರೆ ಅದು ಅಷ್ಟು ಒಳ್ಳೆ ಆಯ್ತು ಕೂಡ. ಸೊ ನೀವು ನಿಮ್ಮ ಮನೇಲಿ ಮಾಡಿ ಅದ್ರದ್ದು ಹೆಂಗೆ ಬಂತಂದೇಳಿ ಹೇಳ್ಕೊಂಡು ನಂಗೆ ಕಮೆಂಟ್ಸಲ್ಲಿ ಹೇಳಿ. ನೀವು ಮುಂಚೆನೇ ಮಾಡದಿದ್ರೆ ಅದ್ರ ಟೇಸ್ಟ್ ಯಾವ ಥರ ಇರುತ್ತಂದೇಳಿ ಕೂಡ ನೀವು ಹೇಳಿ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ದೆ. ಎಲ್ಲರಿಗೂ ಬಾಯ್.